ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಬ್ರಹ್ಮಪುತ್ರ ನಿಲ್ಲಿಸುತ್ತಾ ಚೀನಾ, ಪಾಕ್ ಪರ ಜಲಯುದ್ಧಕ್ಕೆ ಎಂಟ್ರಿ, ಭಾರತಕ್ಕೆ ಹೊಸ ಧಮಕಿ. ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಸಿಂಧೂ ನದಿ ವಿಚಾರವಾಗಿ ಭಾರತ ಪಾಕಿಸ್ತಾನ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಪಾಕಿಸ್ತಾನ ಜಾಗತಿಕ ವೇದಿಕೆಗಳಲ್ಲಿ ಸಿಂಧೂ ನದಿ ವಿಚಾರವನ್ನ ಕೆದಕೋ ಚಾಳಿಯನ್ನ ಮುಂದುವರೆಸಿದೆ. ಇದೇ ಟೈಮ್ನಲ್ಲಿ ಅದರ ದೊಡ್ಡಪ್ಪ ಚೀನಾ ಈ ವಿಚಾರದಲ್ಲಿ ಮೂಗು ತೂರಿಸಿ ಉಪದೇಶ ಮಾಡೋಕೆ ಬಂದಿದೆ. ಬ್ರಹ್ಮಪುತ್ರ ನದಿ ವಿಚಾರ ಇಟ್ಕೊಂಡು ಧಮಕಿ ಹಾಕಿದೆ. ಅದರಲ್ಲೂ ಬ್ರಹ್ಮಪುತ್ರ ನದಿಗೆ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಕಟ್ಟೋ ಪ್ಲಾನ್ ಮಾಡ್ತಿರೋ ಚೀನಾ ನಿಜಕ್ಕೂ ಈ ನದಿಯನ್ನ ಕಂಪ್ಲೀಟ್ ಆಗಿ ನಿಯಂತ್ರಣಕ್ಕೆ ತಗೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ನಿಜಕ್ಕೂ ಚೀನಾಗೆ ಬ್ರಹ್ಮಪುತ್ರ ನದಿ ಮೇಲೆ ಎಷ್ಟು ನಿಯಂತ್ರಣ ಇದೆ? ಚೀನಾ ನೀರನ್ನ ನಿಲ್ಲಿಸಿ ಭಾರತದ ಈಶಾನ್ಯ ರಾಜ್ಯಗಳು ಮತ್ತು ಬಾಂಗ್ಲಾದೇಶದಲ್ಲಿ ಬರಗಾಲ ಸೃಷ್ಟಿ ಮಾಡುತ್ತಾ ಆ ಸಾಮರ್ಥ್ಯ ಚೀನಾಗಿದೆಯಾ? ಬ್ರಹ್ಮಪುತ್ರ ವಿಚಾರದಲ್ಲಿ ಭಾರತ ಚೀನಾ ಸಂಬಂಧ ಹೇಗಿದೆ? ಯಾವ ಒಪ್ಪಂದಗಳಾಗಿವೆ? ಈಗ ಭಾರತ ಮತ್ತು ಪಾಕ್ ನಡುವೆ ಇಂಡಸ್ ವಾಟರ್ ಟ್ರೀಟಿ ಇದೆಯಲ್ಲ, ಹಾಗೆ ಬ್ರಹ್ಮಪುತ್ರ ವಾಟರ್ ಟ್ರೀಟಿ ಇದೆಯಾ? ಯಾವ ರೀತಿ ಒಪ್ಪಂದಗಳಾಗಿದ್ದಾವೆ ಭಾರತ ಚೀನಾ ಮಧ್ಯೆ? ಒಂದು ವೇಳೆ ಚೀನಾ ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ಒಳ್ಳೇದೇ ಅಂತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಹೇಳ್ತಿರೋದು ಯಾಕೆ? ಏನಾಗಿದೆ ಹಿಮಂತ ಬಿಸ್ವಾಗೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತಕ್ಕೆ ಚೀನಾ ಧಮಕಿ. ಸ್ನೇಹಿತರೆ, ಬ್ರಹ್ಮಪುತ್ರ ನದಿ ವಿಚಾರವಾಗಿ ಚೀನಾ ನಾಯಕರು ರಾಜಕೀಯ ಶುರು ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ನಂತರ ಭಾರತ ಸಿಂಧೂ ನದಿ ಒಪ್ಪಂದಕ್ಕೆ ದಾರ ಸುತ್ತಿ ಮೂಲೆಗಿಸಿದಾಗಲೂ ಕೂಡ ಚೀನಾ ಗಪ್ ಚುಪ್ ಅಂದಿರಲಿಲ್ಲ. ನೇರವಾಗಿ ಭಾರತದ ಈ ನಡೆ ಬಗ್ಗೆ ಟೀಕೆ ಮಾಡಿರಲಿಲ್ಲ. ಆದ್ರೀಗ ಬೀಜಿಂಗ್ ಮೂಲದ ಸೆಂಟರ್ ಫಾರ್ ಚೈನಾ ಅಂಡ್ ಗ್ಲೋಬಲೈಸೇಷನ್ ಅನ್ನೋ ಥಿಂಕ್ ಟ್ಯಾಂಕ್ ನ ಉಪಾಧ್ಯಕ್ಷ ವಿಕ್ಟರ್ ಜಿಕಾಯಗಾವೋ ಭಾರತಕ್ಕೆ ಧಮಕಿ ಹಾಕಿದ್ದಾರೆ. ಈ ವ್ಯಕ್ತಿ ಕೊಟ್ಟಿರುವ ಹೇಳಿಕೆ ಗಮನಿಸಿ. ಡೋಂಟ್ ಡೂ ಆನ್ ಟು ಅದರ್ಸ್ ವಾಟ್ ಯು ಡೋಂಟ್ ವಾಂಟ್ ಡನ್ ಟು ಯು. ಅಂದ್ರೆ ಇನ್ನೊಬ್ರು ನಿಮಗೆ ಏನು ಮಾಡಬಾರ್ದು ಅಂತ ಬಯಸ್ತಿರೋ ಅದನ್ನ ನೀವು ಮತ್ತೊಬ್ಬರಿಗೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತ ಸಿಂಧೂ ನದಿಯೊಂದಿಗೆ ಆಟ ಆಡಿದ್ರೆ ಚೀನಾ ಬ್ರಹ್ಮಪುತ್ರ ನದಿ ನೀರಿನೊಂದಿಗೆ ಆಟ ಆಡಬಹುದು ಅಂತ ಧಮಕಿ ಹಾಕಿದ್ರು. ಈ ಹೇಳಿಕೆ ಬೆನ್ನಲ್ಲೇ ದೇಶಾದ್ಯಂತ ಬ್ರಹ್ಮಪುತ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಟಿಬೆಟ್ನಿಂದ ಹರಿದು ಭಾರತಕ್ಕೆ ಸಾಗುವ ನದಿ ಇದು. ಹೌದು, ಚೀನಾ ಕಂಟ್ರೋಲ್ನಲ್ಲಿರೋ ಟಿಬೆಟ್ನಲ್ಲೇ ಹುಟ್ಟುತ್ತೆ. ಭಾರತದ ಈಶಾನ್ಯ ರಾಜ್ಯಗಳೊಂದಿಗೆ ಬಾಂಗ್ಲಾ, ನೇಪಾಳ, ಭೂತಾನ್ಗೂ ಇದು ಜೀವಾಳನೆ. ಇದೇ ಕಾರಣಕ್ಕೆ ಬ್ರಹ್ಮಪುತ್ರ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಆದರೆ ರಿಯಾಲಿಟಿ ಏನು ಅಂದರೆ, ಭಾರತಕ್ಕೆ ಚೀನಾದಿಂದ ಬರೋ ನೀರಿನ ಪ್ರಮಾಣ ಇದೆಯಲ್ಲ, ಅದು ಕಮ್ಮಿ ಆದರೆ ಸಮಸ್ಯೆಗಿಂತ ಅನುಕೂಲಗಳೇ ಜಾಸ್ತಿ. ಜೊತೆಗೆ ಸಿಂಧೂ ಒಪ್ಪಂದದ ರೀತಿ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ಮೇಜರ್ ಒಪ್ಪಂದಗಳು ಆಗಿಲ್ಲ ಭಾರತ ಮತ್ತು ಚೀನಾ ನಡುವೆ. ತ್ರಿಪಕ್ಷೀಯ ಒಪ್ಪಂದ ಇಲ್ಲ. ಸ್ನೇಹಿತರೆ, ನೀರಿನ ಪ್ರಮಾಣದ ಲೆಕ್ಕದಲ್ಲಿ ಬ್ರಹ್ಮಪುತ್ರ ಭಾರತದ ಅತಿದೊಡ್ಡ ನದಿ. ಜೊತೆಗೆ ಜನಸಂಖ್ಯೆ ಲೆಕ್ಕದಲ್ಲಿ ಕ್ರಮವಾಗಿ 1, 2 ಹಾಗೂ 8ನೇ ಸ್ಥಾನಗಳಲ್ಲಿರೋ ಭಾರತ, ಚೀನಾ ಹಾಗೂ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ಹರಿಯುವಂಥ ಮೇಜರ್ ನದಿ ಇದು. ಅಂದರೆ ಅಪಾರ ಪ್ರಮಾಣದ ಜನಸಂಖ್ಯೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೂ ಈ ನದಿ ಬಗ್ಗೆ ಯಾವುದೇ ತ್ರಿಪಕ್ಷೀಯ ಒಪ್ಪಂದ ಇಲ್ಲ. ಇದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಒಪ್ಪಂದ ಮಾಡಿಕೊಂಡ್ರೆ ಅವರವರ ಸಾರ್ವಭೌಮತೆಗೆ ಧಕ್ಕೆಯಾಗುತ್ತೆ. ಒಪ್ಪಂದದ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ ಅನ್ನೋದು ಚೀನಾ ಲೆಕ್ಕಾಚಾರ. ಜೊತೆಗೆ ಯಾವುದೇ ಒಪ್ಪಂದ ಇಲ್ಲದೆ ಇದ್ರೂ ಕೂಡ ಇಷ್ಟ ಬಂದಲ್ಲಿ ಡ್ಯಾಮ್ ಕಟ್ಬೋದು, ನೀರನ್ನು ಡೈವರ್ಟ್ ಮಾಡ್ಬೋದು ಅನ್ನೋದು ಅವರ ಕ್ಯಾಲ್ಕುಲೇಷನ್. ಜೊತೆಗೆ ಚೀನಾ ಭಾರತದೊಂದಿಗೆ ಸಾಕಷ್ಟು ಗಡಿ ಸಮಸ್ಯೆಗಳನ್ನು ಕೂಡ ಹೊಂದಿದೆ. 2 ದೇಶಗಳ ಮಧ್ಯೆ ಇರೋ ಮ್ಯಾಕ್ಮೋಹನ್ ಲೈನ್ ಅನ್ನೇ ಚೀನಾ ಅಧಿಕೃತ ಗಡಿ ಅಂತ ಒಪ್ಪಿಲ್ಲ. ಅಂಥದ್ರಲ್ಲಿ ನದಿ ಒಪ್ಪಂದ ದೂರದ ಮಾತು. ಆದರೆ ಈ ಹಿಂದೆ ನದಿಯ ಹೈಡ್ರಾಲಜಿಕಲ್ ಡೇಟಾ ಶೇರ್ ಮಾಡೋ ಒಪ್ಪಂದಗಳಾಗಿದ್ವು. ಅಂದರೆ ಎಲ್ಲೆಲ್ಲಿ ಡ್ಯಾಮ್ ಕಟ್ತಾ ಇದ್ದೀವಿ, ಡ್ಯಾಮ್ಗಳಿಗೆ ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಆಚೆ ಹೋಗ್ತಾ ಇದೆ, ಹೇಗೆಲ್ಲ ಯೂಸ್ ಆಗ್ತಿದೆ ಅನ್ನೋ ಡೇಟಾ ಶೇರಿಂಗ್ ಅಗ್ರಿಮೆಂಟ್ ಆಗಿತ್ತು ಅಷ್ಟೇ. ಆದ್ರೀಗ ಆ ಅಗ್ರಿಮೆಂಟ್ಗಳು ಸತ್ತು ಹೋಗಿವೆ. ಇತ್ತೀಚೆಗೆ ಕೇಂದ್ರ ಜಲಶಕ್ತಿ ಇಲಾಖೆಗೆ ಸಲ್ಲಿಕೆಯಾಗಿದ್ದ RTA ಅರ್ಜಿಯೊಂದು ಈ ಒಪ್ಪಂದಗಳು ಎಕ್ಸ್ಪೈರ್ ಆಗಿರೋ ಮಾಹಿತಿಯನ್ನು ಬಿಚ್ಚಿಟ್ಟಿವೆ. 2023 ನಂತರ ಬ್ರಹ್ಮಪುತ್ರ ನದಿ ಡೇಟಾ ಶೇರಿಂಗ್ ಅಗ್ರಿಮೆಂಟ್ ರಿನ್ಯೂ ಆಗಿಲ್ಲ, ಅಂದರೆ ನವೀಕರಣ ಆಗಿಲ್ಲ. ಅದೇ ರೀತಿ ಸಿಂಧೂ ನದಿಯ ಉಪನದಿ ಸಟ್ಲೇಜ್ ಡೇಟಾ ಶೇರಿಂಗ್ ಅಗ್ರಿಮೆಂಟ್ ಕೂಡ 2020ರಲ್ಲೇ ಎಕ್ಸ್ಪೈರ್ ಆಗಿದೆ. ಇದೇ ಕಾರಣಕ್ಕೆ ಬ್ರಹ್ಮಪುತ್ರ ನದಿಗೆ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಕಟ್ಟೋ ವಿಚಾರವನ್ನ ಕೂಡ ಚೀನಾ ಅಧಿಕೃತವಾಗಿ ಭಾರತದೊಂದಿಗೆ ಪ್ರಸ್ತಾಪ ಮಾಡಿಲ್ಲ. ಮೊದಲಾದ್ರೆ ಚೀನಾ ಈ ಡೇಟಾ ಶೇರ್ ಮಾಡ್ತಿದ್ದಾಗ ಬ್ರಹ್ಮಪುತ್ರ ನದಿಯಿಂದ ಭಾರತ ಬಾಂಗ್ಲಾದಲ್ಲಿ ಯಾವಾಗ ಪ್ರವಾಹ ಆಗಬಹುದು ಅಂತ ಮುಂಚೆನೆ ನಿಖರವಾಗಿ ಪ್ರಿಡಿಕ್ಟ್ ಮಾಡೋಕೆ ಆಗ್ತಾ ಇತ್ತು. ಆದ್ರೆ ಈಗ ಟೆಕ್ನಿಕಲ್ ಡೇಟಾ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಇದೆ.
ಇದರೊಂದಿಗೆ ಟಿಬೆಟ್ಗೆ ದೊಡ್ಡ ಪ್ರಮಾಣದ ನೀರಿನ ಅವಶ್ಯಕತೆ ಇಲ್ಲ. ಅದೊಂದು ಶೀತಲ ಮರುಭೂಮಿ. ಅಲ್ಲಿ ಚೀನಾ ಡ್ಯಾಮ್ ಕಟ್ಕೊಂಡಿರೋದ್ರ ಉದ್ದೇಶ ಜಲವಿದ್ಯುತ್ ಉತ್ಪಾದನೆ. ಬಹಳ ಪಾಪ್ಯುಲೇಷನ್ ಇಲ್ಲ ಅಲ್ಲಿ. ಈಗ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಕಟ್ಟಿರೋದು ಕೂಡ ಜಲವಿದ್ಯುತ್ ಉತ್ಪಾದನೆಗೆ. ಆದರೆ ಒಂದು ವೇಳೆ ಚೀನಾ ಈ ಡ್ಯಾಮ್ ಕಟ್ಟಿ ಭಾರತಕ್ಕೆ ನೀರು ಬಿಡೋದನ್ನು ನಿಲ್ಲಿಸಿದ್ರೂ ಕೂಡ ಈಶಾನ್ಯ ರಾಜ್ಯಗಳಿಗಾಗಲಿ ಬಾಂಗ್ಲಾಗಾಗಲಿ ನೀರಿನ ಬರ ಬರೋದಿಲ್ಲ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಕುಗ್ಗೋ ನದಿಯಲ್ಲ, ಹಿಗ್ಗೋ ನದಿ. ಸ್ನೇಹಿತರೆ, ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಮಾತೇ ಇದೆ. ಅದರಂತೆ ಬ್ರಹ್ಮಪುತ್ರ ಆಲ್ಮೋಸ್ಟ್ ಪ್ರತಿ ವರ್ಷ ಪ್ರವಾಹ ಸೃಷ್ಟಿಸೋ ಮಟ್ಟದಲ್ಲಿ ಹರಿಯೋದಕ್ಕೆ ಕಾರಣ ಭಾರತದಲ್ಲಿ ಅದಕ್ಕೆ ಸೇರೋ ಹಳ್ಳ ಮತ್ತು ಉಪನದಿಗಳು. ನದಿ ಟಿಬೆಟ್ನಲ್ಲೇ ಹುಟ್ಟಿ ಹರಿದು ಬಂದರೂ ಕೂಡ ಟಿಬೆಟ್ ಮಳೆ ನೆರಳಿನ ಪ್ರದೇಶ. ಅಂದರೆ ಹಿಮಾಲಯದ ಆಚೆ ಇರೋದ್ರಿಂದ ಮಾನ್ಸೂನ್ ಮಾರುತಗಳು ಟಿಬೆಟ್ಗೆ ಹೋಗಲ್ಲ. ಟಿಬೆಟ್ನಲ್ಲಿ ಹೆಚ್ಚು ಮಳೆ ಆಗಲ್ಲ. ಇಡೀ ಟಿಬೆಟ್ನಲ್ಲಿ ವರ್ಷಕ್ಕೆ 400ರಿಂದ 450 ಮಿಲಿಮೀಟರ್ ಮಳೆಯಾಗುತ್ತೆ ಅಷ್ಟೇ. ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಬರೋಬ್ಬರಿ 2ರಿಂದ 3 ಸಾವಿರ ಮಿಲಿಮೀಟರ್ ಮಳೆಯಾಗುತ್ತೆ. ಆದರೆ ಟಿಬೆಟ್ನಿಂದ ಹಿಮ ಕರಗಿ ನೀರು ಬರುತ್ತಲ್ವಾ ಅನ್ನೋ ಪ್ರಶ್ನೆ ನಿಮ್ಗೆ ಮೂಡ್ಬೋದು. ಆ ರೀತಿ ಕೈಲಾಸ ಪರ್ವತದ ಮಾನಸ ಸರೋವರದಿಂದ ಹರಿದು ಬರೋದು ಕೇವಲ 30ರಿಂದ 35% ನೀರು. ಉಳಿದ 65ರಿಂದ 70% ನೀರಿಗೆ ಕಾರಣ ಮಾನ್ಸೂನ್. ಗಡಿಯಲ್ಲಿ ಮಂದಸ್ಮಿತ, ಕೊನೆಯಲ್ಲಿ ರಣಾರ್ಭಟ. ಬ್ರಹ್ಮಪುತ್ರ ನದಿ ಭಾರತಕ್ಕೆ ಎಂಟ್ರಿ ಕೊಡುವಾಗ ಪ್ರತಿ ಸೆಕೆಂಡ್ಗೆ ಸುಮಾರು 2ರಿಂದ 3 ಸಾವಿರ ಮೀಟರ್ ಕ್ಯೂಬ್ನಷ್ಟು ನೀರು ಹರಿಯುತ್ತೆ. ಅಂದರೆ ಅಸ್ಸಾಂ ಭಾಗದಲ್ಲಿ, ಅದರಲ್ಲೂ ಕೂಡ ಗುವಾಹಟಿ ಬಳಿ 15ರಿಂದ 20 ಸಾವಿರ ಮೀಟರ್ ಕ್ಯೂಬ್ನಷ್ಟು ನೀರು ಹರಿಯುತ್ತೆ ಅಥವಾ ಅಷ್ಟು ಉಬ್ಬಿರುತ್ತೆ. ಅದಕ್ಕೆ ಕಾರಣ ಸುಭಾಶ್ರೀ, ಲೋಹಿತ, ಕಮೆಂಗ್, ಧನಸಿರಿ, ಜಿಯಾಭರಲಿ, ಕೋಪಿಲಿಯಂತಹ ಮೇಜರ್ ಉಪನದಿಗಳಿಂದ ಬಂದು ನೀರು ಸೇರೋದು. ಆಲ್ಮೋಸ್ಟ್ ಎಲ್ಲ ಉಪನದಿಗಳು ಈಶಾನ್ಯ ಭಾರತದಲ್ಲೇ ಹುಟ್ಟುತ್ತವೆ. ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ಈಶಾನ್ಯ ಭಾರತ ಕಂಪ್ಲೀಟ್ ಆಗಿ ಹಿಮಾಲಯಗಳಿಂದ ಸುತ್ತುವರೆದಿದೆ. ಇದೇ ಕಾರಣಕ್ಕೆ ಮಾನ್ಸೂನ್ ಮಾರುತಗಳು ಈಶಾನ್ಯದಲ್ಲಿ ಕಂಪ್ಲೀಟ್ ಆಗಿ ತಡೆಯಲ್ಪಟ್ಟು ಭಾರತದಲ್ಲೇ ಅತಿ ಹೆಚ್ಚು ಮಳೆ ಸುರಿಸ್ತವೆ. ಅದರಲ್ಲೂ ಮೇಘಾಲಯದ ಸುತ್ತ ಇರೋ ಘಾರೋ, ಖಾಸಿ, ಜಯಂತಿಯ ಬೆಟ್ಟಗಳು ಮಾನ್ಸೂನ್ ಮಾರುತಗಳನ್ನು ಬ್ಲಾಕ್ ಮಾಡಿ ಬರೋ ತೇವಾಂಶವನ್ನೆಲ್ಲ ಹಿಂಡು ಬಿಡ್ತವೆ. ಪರಿಣಾಮ ಭಾರಿ ಪ್ರಮಾಣದ ನೀರು ಈ ಬೆಟ್ಟ ಗುಡ್ಡಗಳ ಮೂಲಕ ಇಳಿದು ಬ್ರಹ್ಮಪುತ್ರ ಸೇರುತ್ತೆ. ಸೊ ಬ್ರಹ್ಮಪುತ್ರ ಅಪ್ಸ್ಟ್ರೀಮ್ ಮೇಲೆ ಡಿಪೆಂಡ್ ಆಗಿರೋ ನದಿಯಲ್ಲ. ಅಂದರೆ ಚೀನಾದಿಂದ ಬರೋ ನೀರಿನ ಮೇಲೆ ಡಿಪೆಂಡ್ ಆಗಿಲ್ಲ. ಅದು ಮಳೆ ಆಧಾರಿತ ವ್ಯವಸ್ಥೆ. ಭಾರತದ ನೆಲ ಮುಟ್ಟಿ ಬ್ರಹ್ಮಪುತ್ರ ಇನ್ನಷ್ಟು ಪವರ್ಫುಲ್ ಆಗಿ ದೊಡ್ಡ ನದಿಯ ರೂಪವನ್ನು ಪಡ್ಕೊಂಡು ಹರಿಯೋದು. ಈ ಸತ್ಯವನ್ನೇ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ನೀಟಾಗಿ ಪೋಸ್ಟ್ ಹಾಕಿ ಚೈನಾಗೆ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ಚೀನಾ ತನ್ನಲ್ಲಿ ಹರಿಯೋ ಬ್ರಹ್ಮಪುತ್ರದ ಅಲ್ಪ ಸ್ವಲ್ಪ ನೀರನ್ನ ಕೂಡ ಹೋಲ್ಡ್ ಮಾಡಿದ್ರೆ ಮಾಡಿ, ನಮಗೇನು ತೊಂದರೆ ಇಲ್ಲ, ಒಳ್ಳೇದೇ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಭಾರತದಲ್ಲಿ ಪ್ರವಾಹ ಉಂಟಾಗೋ ತಪ್ಪುತ್ತೆ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಜನ ಸ್ಥಳಾಂತರ ಆಗೋದು, ಅವರ ಜೀವನ ಅಸ್ತವ್ಯಸ್ತ ಆಗೋದನ್ನ ತಡೆಯೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಂತ ಭಾರತಕ್ಕೆ ಸಮಸ್ಯೆ ಬರೋದೇ ಇಲ್ಲ ಅಂತಲ್ಲ. ಒಮ್ಮೆಗೆ ನೀರು ಬಿಟ್ರೆ ಪ್ರವಾಹ. ಚೀನಾ ಇದೊಂದು ಕೆಲಸ ಮಾಡ್ಬೋದು, ಆದ್ರೆ ಸುಲಭ ಅಲ್ಲ. ಯಾವ ರಾಷ್ಟ್ರವೂ ಹಾಗೆ ಮಾಡಕ್ ಬರಲ್ಲ. ಅದು ಯುದ್ಧ ಮಾಡ್ದಂಗೆ ಆಗುತ್ತೆ. ಅವ್ರು ಹಂಗೆ ಮಾಡಕ್ ಧೈರ್ಯ ಮಾಡಬೇಕು ಅಂದ್ರೆ ನಮ್ಮೊಂದಿಗೆ ಯುದ್ಧ ಮಾಡೋಕೆ ರೆಡಿ ಆಗಬೇಕು ಅವರು. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಅಷ್ಟೇ. ಟಿಬೆಟ್ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ. ಸಮುದ್ರ ಮಟ್ಟದಿಂದ 4ರಿಂದ 5 ಸಾವಿರ ಮೀಟರ್ ಎತ್ತರದಲ್ಲಿದೆ. ಆದರೆ ಭಾರತದ ಈಶಾನ್ಯ ಪ್ರಸ್ಥಭೂಮಿ 3.5 ಸಾವಿರ ಮೀಟರ್ ಎತ್ತರ ಇದೆ ಅಷ್ಟೇ. ಅಂದರೆ ಬ್ರಹ್ಮಪುತ್ರ ನದಿ ಟಿಬೆಟ್ನಿಂದ ಭಾರತಕ್ಕೆ ಬರುವಾಗ ಸುಮಾರು 1,000 ಮೀಟರ್ ಎತ್ತರವನ್ನು ಕಳ್ಕೊಂಡು ಇಳಿಜಾರಿಗೆ ಧುಮ್ಮಿಕ್ಕುತ್ತೆ. ಹಾಗಾಗಿ ವೇಗ ಜಾಸ್ತಿ ಇರುತ್ತೆ. ಈ ವೇಗವೇ ಬ್ರಹ್ಮಪುತ್ರ ನದಿಯನ್ನು ಅಸ್ಸಾಂನ ಕಣ್ಣೀರಿನ ನದಿಯನ್ನಾಗಿ ಮಾಡಿರೋದು. ಒಂದು ವೇಳೆ ಮುಂಗಾರಿನ ಅವಧಿಯಲ್ಲಿ ಚೀನಾ ನೀರು ಜಾಸ್ತಿ ಬಿಟ್ಟರೆ ಈಶಾನ್ಯ ಹಾಗೂ ಬಾಂಗ್ಲಾದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಈ ಥ್ರೆಟ್ ಹಲವು ದಶಕಗಳಿಂದ ಇದೆ. ಇದೇ ಕಾರಣಕ್ಕೆ ಅರುಣಾಚಲ ಪ್ರದೇಶ ಹಾಗೂ ಅಸ್ಸಾಂನಲ್ಲಿ ಸಿಯಾಂಗ್ ಅಪ್ಪರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಸೇರಿದ ಹಾಗೆ ಹಲವು ಪ್ರಾಜೆಕ್ಟ್ಸ್ ಅಲ್ಲಿ ಸಾಕಷ್ಟು ಜಲಾಶಯ ನಿರ್ಮಾಣ ಆಗ್ತಾ ಇದ್ದಾವೆ. ಅವು ನಿರ್ಮಾಣ ಆಗೋವರೆಗೂ ಕೂಡ ಪ್ರವಾಹದ ಆತಂಕ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಚೀನಾ ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.